Dear students, Sairam to all of you. In today's video, we will learn about few Dalit movements that happened in the pre-independence and post-independence India. ಸ್ವಾತಂತ್ರ್ಯ ಬರುವಕ್ಕಿಂತ ಮುಂಚೆ ಅಥವಾ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸಮಾಜದಲ್ಲಿ ಕರ್ನಾಟಕದಲ್ಲಿ ಆಗಿರುವಂತಹ ಬಹಳಷ್ಟು ದಲಿತ ಚಳುವಳಿಗಳ ಬಗ್ಗೆ ನಾವು ಈ ವಿಡಿಯೋಲಿ ತಿಳ್ಕೊಂಬೋಣ. ಸೊ ದಲಿತರು ಅಂದರೆ ನಾನು ಲಾಸ್ಟ್ ವಿಡಿಯೋಲಿ ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಬಹಳಷ್ಟು ಕೆಳಜಾತಿ ಅಂತ ಪರಿಗಣನೆ ಮಾಡಿ ಅವರನ್ನ ಅಸಮಾನತೆಯ ಒಂದು ಬಹಳಷ್ಟು ಸಮಾನ ಹಕ್ಕುಗಳನ್ನ ಅವರಿಗೆ ನೀಡದೆ ಅಸ್ಪೃಶ್ಯ ಜನರು ಅಂತ ಅವರನ್ನ ಬಹಳಷ್ಟು ಶೋಷಣೆಗೆ ಒಳಗಾಗಿರುವಂತಹ ಒಂದು ಜಾತಿ ಅಂತ ಹೇಳಬಹುದು. ಬಹಳಷ್ಟು subcastes, many of the lower caste people who did the menial work of manual scavenging, cleaning latrines, and probably cobblers or poachers or butchers. All these people belonging to these occupations were considered as the lowest of the castes, and they usually stayed outside the villages. They were not allowed equal rights such as other people. They were treated as untouchables. So they didn't have the equal social, economic, religious and political rights. ಎಲ್ಲರಿಗೂ ಇರುವಂತಹ ಬೇರೆ ಜಾತಿ ಇರುವಂತಹ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ರಾಜಕೀಯ ಹಕ್ಕುಗಳು ಅವರಿಗೆ ಇರಲಿಲ್ಲ. ಸೊ ಸಮಾಜದಲ್ಲಿ ಬಹಳಷ್ಟು ಶೋಷಣೆಗೆ ಒಳಗಾಗಿದ್ದರು ಕಾರಣ ಅವರನ್ನ ಒಟ್ಟಿಗೆ ಸಂಘಟನೆಯ ಮೂಲಕ ಒಟ್ಟಿಗೆ ತಗೊಂಡು ಬಂದು ಕೆಲವು ಚಳುವಳಿಗಳನ್ನ ಅವರನ್ನ ಈ ಅಸಮಾನ ಹಕ್ಕುಗಳ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಮಾಡಿದೆ. So to achieve self-respect and self-reliance, these people have been brought together by many movements, and we will discuss about such movements in today's video. In Karnataka, Dalit movements actually can be categorized into two stages, that is before independence and after independence in our video. ಸ್ವಾತಂತ್ರ್ಯದ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರ ಉಂಟಾಗಿರುವಂತಹ ಚಳುವಳಿಗಳು ಎಂದು ಅದನ್ನ ಡಿವೈಡ್ ಮಾಡಿ ನಾವು ಅದನ್ನ ಸ್ಟಡಿ ಮಾಡಬಹುದು. ಮೊದಲಿಗೆ ಸ್ವಾತಂತ್ರ್ಯದ ಪೂರ್ವ ಆಗಿರುವಂತಹ ಚಳುವಳಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದ ಫಸ್ಟ್ ಮೂವ್ಮೆಂಟ್ ವಾಸ್ ಲೆಡ್ ಬೈ, ದ ವೆಲ್ ನೋನ್ ಆರ್ಗನೈಸ್ಡ್ ಮೂವ್ಮೆಂಟ್ was led by Sri Basavanna. So he was the saint, social reformer and the mystic who lived during 12th century. 12ನೇ ಶತಮಾನದಲ್ಲಿ ಬಸವಣ್ಣನವರು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದರು. ಅವರು ಕೆಲಸ ಮಾಡಿರುವಂತಹ ಕಾಲದಲ್ಲಿ ಬಹಳಷ್ಟು ಸಾಮಾಜಿಕ ಸುಧಾರಣೆಗಳನ್ನ ಅವರು ತಗೊಂಡು ಬರ್ತಾರೆ. ಕೆಳಜಾತಿಯವರನ್ನ ಕೂಡ ಎಲ್ಲರಿಗೂ ಒಂದೇ ಹಕ್ಕು, ಧರ್ಮದಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡೋದ್ರಲ್ಲಿ ಅವರು ಭಗವಂತನ ಕಣ್ಣಿನಲ್ಲಿ ಎಲ್ಲರೂ ಒಂದೇ ಎನ್ನುವಂತಹ ಒಂದು ಮನಸ್ಥಿತಿಯನ್ನ ಎಲ್ಲರಿಗೆ ಬರುವಂತೆ ಮಾಡಿರುವಂತಹ ಒಬ್ಬ ಉತ್ತರ ಕರ್ನಾಟಕದ ಸಂತ. ಸೊ therefore he actually brought in a change in the mindset of people against Dalit and oppressed classes. They had a very low mindset considering these caste people. So he was responsible for bringing in a lot of change in mindsets. So Dalit movements led by many of the reformers along with Basavanna, you can see on your screen. ಬಹಳಷ್ಟು ಜನ ಬಸವಣ್ಣನವರ ಜೊತೆಗೆ ಅವರ ಒಂದು ಸಮಕಾಲೀನರು ಅಂತ ಕರಿಬಹುದು. ಮಡಿವಾಳ ಅಂಬಿಗರ ಚೌಡಯ್ಯ, ಮೇದಾರ ಕೇತಯ್ಯ ಮತ್ತು ಚೆನ್ನಯ್ಯ ಹಾಗೂ ಸಮಗರ ಹರಳಯ್ಯ, ಇವರೆಲ್ಲರೂ ಕೂಡ ಬಹಳಷ್ಟು ಕೆಳಜಾತಿ ಇಂದ ಬಂದಿದ್ರು ಸಹ ಅವರೆಲ್ಲರೂ ಕೂಡ ಮಹಾನ್ ಸಂತರಾಗಿದ್ರು. ಆಲ್ ದೀಸ್ ಪೀಪಲ್, ದೋ ದೇ ವರ್ ಕನ್ಸಿಡರ್ಡ್ ಆಸ್ ಪೀಪಲ್ ಬಿಲಾಂಗಿಂಗ್ ಟು ಲೋವರ್ ಕಾಸ್ಟ್, ದೇ ವರ್ ಆಕ್ಚುಲಿ ಹೈಲಿ ರಿನೌಂಡ್ spiritual saints who wrote many of the vachanas. ವಚನಗಳ ಮೂಲಕ ಅವರು ತಮ್ಮ ಒಂದು ಧಾರ್ಮಿಕ ಆಲೋಚನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ
many of these saints that you see on the screen expressed their thinking, their thoughts, their teaching through a group of poems or verses called vachanas in Kannada. So, and some of the saints pictures you can see on your screen. ಕೆಲವು ಚಿತ್ರಗಳನ್ನ ನೀವು ನೋಡಬಹುದು. ಅಂಬಿಗರ ಚೌಡಯ್ಯ ಅವರು, ಈ ಅಂಬಿಗ ಅಂದ್ರೆ ಏನು, ಬೋಟ್ ಫೆರಿ ಮ್ಯಾನ್ ಅಂತ ಹೇಳ್ತೇವೆ. ಸೊ ಬೋಟ್ ಮ್ಯಾನ್ ಅಂತ ಕರಿಬಹುದು, ಆ ಜಾತಿಗೆ ಸೇರಿರುವಂತವರು. ಅವು ಮತ್ತೆ ಮಾದರ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಇವರು ಮಾದಿಗರ ಒಂದು ಜಾತಿಗೆ ಸೇರಿರುವಂತಹವರು. ಇವರು ಕಾಬ್ಲರ್, ಚಪ್ಪಲಿಯನ್ನ ರಿಪೇರಿ ಮಾಡುವಂತಹ ಒಂದು ಅವರು ಕಾಯಕವಾಗಿತ್ತು. ಮತ್ತು ಮೇದಾರ ಕೇತಯ್ಯ, ಬಾಸ್ಕೆಟ್ ವೀವರ್. ಸೊ ಬಾಸ್ಕೆಟ್ ವೀವರ್ ಅಂಡ್ ಶೂ ಮೇಕರ್ಸ್, these were all saints actually. This sort of proved to people that you need not be a Brahmin or belonging to a higher caste in order to be a very spiritually advanced soul. ಸೊ ಆಧ್ಯಾತ್ಮಿಕತೆಯಲ್ಲಿ ಬಹಳ ಹೆಚ್ಚು ಪರಿಣಿತಿಯನ್ನ ಹೊಂದಿರುವಂತವರು, ಆಧ್ಯಾತ್ಮಿಕ ಆಲೋಚನೆಗಳು ಉಳ್ಳಿರುವಂತಹ ಜನರು ಬ್ರಾಹ್ಮಣರ ಜಾತಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಇವರು ನಿರೂಪಣೆ ಮಾಡಿರುವಂತವರು. ದೇ ರೋಟ್ ಮೆನಿ ವಚನಾಸ್, ಮೆನಿ ಆಫ್ ದಿ ಪೊಯಮ್ಸ್, creating awareness in the minds of people, fighting against superstitions and misconceptions that we usually observe in religion. So Samagara Haralayya was a very famous shoemaker, Sharana, or a saint or a mystic of those times. There is a very famous story associated with the couple. So Haralayya and Kalyanamma were the couple who lived together and practiced spirituality, and they at one point of time came across Basavanna, who was visiting their region on official work, and they greeted Basavanna, and Basavanna in turn greeted them with lot of humility. So this greetings and this loving talk of Basavanna moved both of them to such an extent that they wanted to offer a shoe or a slipper made of their own skin. ಅವರಿಗೆ ಎಷ್ಟು ಬಸವಣ್ಣನವರ ಮೇಲೆ ಒಂದು ರೆಸ್ಪೆಕ್ಟ್ ಅಥವಾ ಅವರ ಒಂದು ಇದು, ಅವರ ಒಂದು ಹ್ಯುಮಿಲಿಟಿಯನ್ನ ನೋಡಿ, ಬಸವಣ್ಣನವರ ಹ್ಯುಮಿಲಿಟಿಯನ್ನ ನೋಡಿ ಅವರಿಗೆ ಎಷ್ಟು ಅದನ್ನ ಮನದ ಮೇಲೆ ಪರಿಣಾಮ ಆಯಿತು ಅಂತ ಹೇಳಿದ್ರೆ, ತಮ್ಮ ಒಂದು ತೊಡೆಯಲ್ಲಿರುವಂತಹ ಒಂದು ಸ್ಕಿನ್ ಅನ್ನ ಅವರು ಕಟ್ ಮಾಡಿ ಆ ಚರ್ಮವನ್ನು ಉಪಯೋಗಿಸಿ ಪಾದರಕ್ಷೆಗಳನ್ನ ತಯಾರು ಮಾಡ್ತಾರೆ ಬಸವಣ್ಣನವರಿಗೆ. ಅದು ನೀವು ಮೇಲೆ ಕಾಣುವಂತಹ ಚಿತ್ರದಲ್ಲಿ ನೀವು ಕಾಣಬಹುದು. ಅದು ಇವಾಗ್ಲೂ ಸಹ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಒಂದು ಕಡೆ. ಸೊ the Haralayya and Kalyanamma stories might seem radical. ಇದು ಬಹಳ ಒಂದು ತುಂಬಾ ಎಕ್ಸ್ಟ್ರೀಮ್ ಅಂತ ಅನ್ಸಿದ್ರು ಸಹ ಅವರಿಗೆ ಬಸವಣ್ಣನವರ ಒಂದು ಪರ್ಸನಾಲಿಟಿಯ ಪರಿಣಾಮ ಅವರ ಮೇಲೆ ಆಗಿರುವಂತದ್ದನ್ನ ನಾವು ಕಾಣಬಹುದು. ವಿ ಕ್ಯಾನ್ ಸಿ ದ ಇಂಪ್ಯಾಕ್ಟ್ ಆಫ್ ಪರ್ಸನಾಲಿಟಿ ಆಫ್ ದ ಸೋಷಿಯಲ್ ರಿಫಾರ್ಮರ್ ಬಸವಣ್ಣ ಆನ್ ಮೆನಿ ಆಫ್ ಪೀಪಲ್ ಬಿಲಾಂಗಿಂಗ್ ಟು ದ ಲೋವರ್ ಕಾಸ್ಟ್ and on their spiritual progress. That we can see in this particular instance. So this is not part of your textbook, but I thought this is a very important story that you should all know. And similarly, there were stories of many of the great saints that you will come across when you study the Lingayat community literature. So similarly, just like men, there were many of the women. They were called Shiva Sharanayaru. So there were saints and mystics who were also women. And Basavanna had formed what is called as Anubhava Mantapa, so that all these people, scholarly people who were interested to know the truth, can come together. ಸತ್ಯಾನ್ವೇಷಣೆಗಾಗಿ ಹೊರಟಿರುವಂತಹ ಹೆಂಗಸರಾಗಬಹುದು, ಗಂಡಸರಾಗಬಹುದು, ಯಾವುದೇ ಜಾತಿಯ, ಎಸ್ಪೆಷಲಿ ಕೆಳಜಾತಿ ಅಂತ ಯಾರನ್ನ ಕನ್ಸಿಡರ್ ಮಾಡ್ತಾರೆ, ಅವರಿಗೆ ಸತ್ಯಾನ್ವೇಷಣೆಯ ಒಂದು ಆಸೆ ಇದ್ದರೆ ಅವರು ಈ ಅನುಭವ ಮಂಟಪಕ್ಕೆ ಬಂದು ಅವರು ಇದರ
ಸತ್ಯಗಳ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು, ಫಿಲಾಸಫಿ ಬಗ್ಗೆ, ತತ್ವಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಇದೊಂದು ಮೀಟಿಂಗ್ ಪ್ಲೇಸ್ ಅಂತ ನೀವು ಅನ್ಕೋಬಹುದು. ಅದಕ್ಕೆ ಅನುಭವ ಮಂಟಪ ಅಂತ ಕರೀತಾರೆ. ಸೊ ಅನುಭವ ಮಂಟಪ ವಾಸ್ ಅ ಮೀಟಿಂಗ್ ಪ್ಲೇಸ್ ಫಾರ್ ಮೆನಿ ಆಫ್ ದಿ ಪೀಪಲ್ ಹೂ ವಾಂಟೆಡ್ ಟು ನೋ ದ ಟ್ರೂತ್, spiritual truths and experience spiritual truths. So it was a place where they came together and discussed and debated. ಸೊ ಬಹಳಷ್ಟು ಧಾರ್ಮಿಕ ಸಂಸತ್ತುಗಳು ಅಲ್ಲಿ ಒಳಗೊಂಡಿದ್ವು. ಬೇರೆ ಬೇರೆ ನಂಬಿಕೆಯ ಜನಾಂಗದವರು ಕೂಡ ಬಂದು ಅಲ್ಲಿ ಸತ್ಯದ ಅನ್ವೇಷಣೆ ಮಾಡುವಂತಹ ಒಂದು ಜಾಗ ಅಂತ ಹೇಳಬಹುದು. ಸೊ ಇದು ಅನುಭವ ಮಂಟಪದ ಒಂದು ಚಿತ್ರ, an example for what Anubhava Mantapa looked like. It's a painting, and some of the female or the Shiva Sharanes, female mystics as what they were called, they were all saints belonging to very low caste, such as Kottanada Somava, Aidakki Lakkamma. Many of them have written ವಚನಾಸ್ ವಿಚ್ ಆರ್ ಫೇಮಸ್ ಈವನ್ ಟುಡೇ. ಇವತ್ತಿಗೂ ಸಹ ಬಹಳ ಸುಪ್ರಸಿದ್ಧವಾದಂತಹ ವಚನಗಳು ಆಯ್ದಕ್ಕಿ ಲಕ್ಕಮ್ಮ, ಕುಟ್ಟಣದ ಸೋಮವ್ವ ಅವರ ಒಂದು ವಚನಗಳು ಇವಾಗೂ ಕೂಡ ನೀವು ಕಾಣಬಹುದು. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಲಿಂಗಾಯತ್ ಕಮ್ಯುನಿಟಿ ಹೂ ಮೊಬಲೈಸ್ಡ್ ದ ಲೋವರ್ ಕಾಸ್ಟ್ ಪೀಪಲ್ ಟುಗೆದರ್. And this is the second example of a Dalit movement was in old Mysore region. Mysore ರಾಜ್ಯ, ಆಗ ಪ್ರಿನ್ಸ್ಲಿ ಸ್ಟೇಟ್ ಅಂತ ಏನ್ ಕರಿತಾ ಇದ್ರು ಸ್ವಾತಂತ್ರ್ಯಕ್ಕಿನ್ನ ಪೂರ್ವ, ಅಲ್ಲಿ ಕೂಡ ಇದರ ಒಂದು ಪರಿಣಾಮ ಬಹಳಷ್ಟು ಆಯ್ತು. ಆದ್ರೆ ಅಲ್ಲಿ ಯಾವುದೇ ಒಂದು ಸಂಸ್ಥೆ ಅಂತ ಇರಲಿಲ್ಲ. ಅಲ್ಲಿನ ಮಹಾರಾಜ, ಮೈಸೂರು ಮಹಾರಾಜರು ಪ್ರಜಾಹಿತ ಮಂಡಳಿ ಅನ್ನುವಂತಹ ಒಂದು ಗ್ರೂಪ್ಗೆ, ಒಂದು ಸಂಘಟನೆಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ರು. So through Miller's committee, they implemented the demands of Prajahita, Prajamitra Mandali. So, and the third example is Dalit movements in Mumbai, Karnataka region. So, ಈಗಿನ ಬೆಳಗಾಂ, ಹುಬ್ಳಿ, ಧಾರವಾಡ ಅವೇನು ಹೇಳ್ತೇವೆ, ಇದನ್ನೆಲ್ಲ ಮುಂಬೈ ಕರ್ನಾಟಕ ರೀಜನ್ ಅಂತ ಕರಿಬಹುದು. ಸೊ ಮುಂಬೈನಲ್ಲಿ ವಾಸವಾಗಿರುವಂತಹ ಬಹಳಷ್ಟು ರಿಫಾರ್ಮರ್ಸ್ ಏನಿದ್ರು ಆಗಿನ ಕಾಲದಲ್ಲಿ, ಅವರು ಈ ಕರ್ನಾಟಕ ರಾಜ್ಯದಲ್ಲೂ ಸಹ ಬಹಳಷ್ಟು ಪರಿಣಾಮವನ್ನ ಅವರ ಒಂದು ಆಲೋಚನೆಗಳ ಮೂಲಕ ನೀಡಿದ್ದಾರೆ. ಸೊ B.R. Ambedkar was one such person whom we all know, who fought for the rights of Dalit so that they can have equal rights in education, society, in political organization, to participate in elections, etc. So Dr. B.R. Ambedkar organized for reformation of Dalits. He was an MLC in Mumbai government, so member of Legislative Council who represented one of the constituencies in Mumbai. He actually fought for, argued for more and more funds to be allocated for the improvement of the conditions of Dalits. ಸೊ ದಲಿತರ ಒಂದು ಅವರ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಅವರು ಫಂಡ್ಸ್, ಸ್ಕೂಲ್ ಅಥವಾ ಕಾಲೇಜುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಸೊ ಡಾಕ್ಟರ್ B.R. Ambedkar actually mobilized many of the important influential people such as Chikkodi, Nippani, many of the people in these areas such as Chikkodi, Nippani, Dharwad, Belagaum, and Vijaypura districts. The leaders were Mane, Datta Katti, Dr. Varale. All these people were very influential in the region of Belagaum to create awareness about the condition of Dalits and to create awareness, democratic rights, etc. in the minds of people living in and around Belagaum. And in the pre-independence time, that is before independence, it was not possible for Dalits all over the state to come together. Here and there were movements such as in North Karnataka, that is long back in the 12th century,
due to Basavanna's efforts. And later, when independence movement began, many of the social reformers from this region tried to create awareness, but they couldn't form a single largest organization to fight for Dalits' rights. ರಾಜ್ಯದ ಎಲ್ಲಾ ದಲಿತರನ್ನು ಒಟ್ಟಿಗೆ ತಗೊಂಡು ಬರುವಂತಹ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದರೂ ಇಲ್ಲಿ ಅಲ್ಲಿ ದಲಿತರ ಒಂದು ಅವರ ಒಂದು ಪರಿಸ್ಥಿತಿಯನ್ನ ಜನರಿಗೆ ತಿಳಿಸುವಂತಹ ಕೆಲಸ ಬಹಳಷ್ಟು ಸಾಮಾಜಿಕ ಸುಧಾರಕರು ಮಾಡಿದ್ರು. ಸೊ ಅಂಬೇಡ್ಕರ್ ಸಜೆಸ್ಟೆಡ್ 3 principles to fight against inequality, especially education, agitation, organization. ಶಿಕ್ಷಣ ಪಡೆದ ಮೇಲೆ ಆಂದೋಲನ, ಅವರ ಪರಿಸ್ಥಿತಿಗಳನ್ನ ಸ್ಟ್ರೈಕ್ಸ್ ಅಥವಾ ಒಂದು ಡೆಮಾನ್ಸ್ಟ್ರೇಷನ್ಸ್ ಮೂಲಕ ಜನರಿಗೆ ತಿಳಿಸುವಂಥದ್ದು, ಮತ್ತೆ ಸಂಘಟನೆ, ಎಲ್ಲರೂ ಒಟ್ಟಿಗೆ ಬಂದು ಆರ್ಗನೈಸ್ಡ್ ಮ್ಯಾನರ್ ಅಲ್ಲಿ ಫೈಟ್ ಮಾಡುವಂಥದ್ದು. ಸೊ ಇವಿಷ್ಟು ಅಂಬೇಡ್ಕರ್ ಅವರ ಒಂದು ಐಡಿಯಾಸ್ ಆನ್ ದಲಿತ್ ಮೂವ್ಮೆಂಟ್ಸ್. ಸ್ವಾತಂತ್ರ್ಯದ ನಂತರ ಈ ಎರಡು ಸಂಸ್ಥೆಗಳು ನಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಭೀಮಸೇನ, ಎರಡನೇದು ದಲಿತ್ ಸಂಘರ್ಷ ಸಮಿತಿ ಅಂತ. ಸೊ ಮೊದಲಿಗೆ ಭೀಮಸೇನ ಅನ್ನುವಂತಹ ಒಂದು ಸಂಸ್ಥೆಯನ್ನ 1970ರಲ್ಲಿ ಶ್ಯಾಮ್ ಸುಂದರ್ ಅವರು ಶುರು ಮಾಡ್ತಾರೆ. ಸೊ ಶ್ಯಾಮ್ ಸುಂದರ್ began an organization or a movement called Bhimasena. So with an ideology to fight untouchability and oppression in a radical way. Radical ಅಂತ ಹೇಳಿದ್ರೆ violent way ಅಂತ ಅರ್ಥ. ಸೊ ರಾಜ್ಯದ ಒಂದು ಸರ್ಕಾರದ ವಿರುದ್ಧವಾಗಿ ಅಥವಾ ಜನರ ವಿರುದ್ಧವಾಗಿ ವಾಯ್ಲೆನ್ಸ್ ಯೂಸ್ ಮಾಡಿ ಆದರೂ ಸಹ ದಲಿತರ ಒಂದು ಹಕ್ಕುಗಳನ್ನು ನಾವು ಮುಂದೆ ತಗೊಂಡು ಬರಬೇಕು ಅಂತ ನಂಬಿಕೆ ಇಟ್ಕೊಂಡಿದ್ದಂತಹ ಸಂಸ್ಥೆ ಇದು. ಹಾಗಾಗಿ ಸರ್ಕಾರ ಏನ್ ಮಾಡ್ತು, ಈ ಒಂದು ಸಂಸ್ಥೆಯನ್ನ ಬ್ಯಾನ್ ಮಾಡಿದ್ರು. ಯಾಕಂದ್ರೆ ಯಾವುದೇ ಒಂದು ಜಾತಿಯ ಸಂಘರ್ಷ ಆಗಬಹುದು, ಅದು ಶಾಂತಿಯುತವಾಗಿರಬೇಕು. ಸೊ ಎನಿ ಆಫ್ ದಿ ಮೂವ್ಮೆಂಟ್ಸ್ ಮಸ್ಟ್ ಬಿ ಪೀಸ್ಫುಲ್. It should not lead to more violence in the society, more division in the society. Therefore, after especially the death of this organization leader, Shyam Sundar, in 1975, Bhimasena movement actually died down. ಅದು ಸ್ಥಗಿತಗೊಳ್ತು. ಯಾಕೆಂದ್ರೆ ಆ ಒಂದು ನಾಯಕನ ತೀರಿ ಹೋದ ಮೇಲೆ ಇವರ ಒಂದು ಆಕ್ಟಿವಿಟೀಸ್ ಆಲ್ಮೋಸ್ಟ್ ಕಡಿಮೆ ಆಗೋಯ್ತು. ಇದು another incident where one politician called Basavalingappa actually made a statement that Kannada writers have not given importance to the cause of Dalits. ದಲಿತರ ಬಗ್ಗೆ ಕರ್ನಾಟಕದ ಒಂದು ಸಾಹಿತಿಗಳು ಅವರ ಒಂದು ಸಾಹಿತ್ಯದಲ್ಲಿ ಬಹಳಷ್ಟು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಇಲ್ಲ, ಅದು ಬೂಸ ಇದ್ದಂಗೆ, ಅದು ಫಾಡರ್ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಅದು ಮತ್ತೆ ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಬಹಳಷ್ಟು ಜನ ದಲಿತರು ಮತ್ತೆ ಅವರ ಒಂದು ಸ್ಟೇಟ್ಮೆಂಟ್ ನ ಸಪೋರ್ಟ್ ಮಾಡ್ತಾ ಅವರು they came to streets and they fought against the culture of many of the literature of many writers in Karnataka. So in 1975, this actually sparked a movement. They brought various Dalits together. ಇದು ಒಂದು ಇನ್ಸಿಡೆಂಟ್ ಅಂತ ಹೇಳಲಿಕ್ಕೆ ಆಗೋದಲ್ಲ. ಬಹಳಷ್ಟು ವರ್ಷ ಅವರಿಗೆ ಏನೋ ಒಂದು ಅನ್ಯಾಯ ಆಗಿದೆ ಅಂತ ಒಂದು ಮನಸ್ಥಿತಿಯಲ್ಲಿ ಇರುವಾಗ ಮಾತ್ರ ಈ ಒಂದು ಮೂವ್ಮೆಂಟ್ಸ್ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ಸೊ ಇನ್ 1977 an organization was formed called Karnataka Dalit Sangharsha Samiti, which actually came together to fight for the cause of Dalits. So the first convention, ಮೊದಲನೆಯ ಒಂದು ಸಂಘಟನೆ ಅಂತ ಏನ್ ಹೇಳ್ತಾರೆ, ಮೊದಲನೇ ಒಂದು ಮೀಟಿಂಗ್ ಅದು ಭದ್ರಾವತಿಯಲ್ಲಿ ನಡೀತು. ಪ್ರೊಫೆಸರ್ ಬಿ ಕೃಷ್ಣಪ್ಪ ವಾಸ್ ಚೋಸನ್ ಆಸ್ ಸ್ಟೇಟ್ ಕನ್ವೀನಿಯರ್ ಆಫ್ DSS. ಈ ಒಂದು ಸಮಾವೇಶದಲ್ಲಿ ಅವರನ್ನ ರಾಜ್ಯದ ಒಂದು ಕನ್ವೀನಿಯರ್ ಆಗಿ ಆಯ್ಕೆ ಮಾಡಲಾಯಿತು. ಅವರಿಗೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಬೇಕು ಅಂತಹ ಒಂದು ಉದ್ದೇಶ ಇರಲಿಲ್ಲ, ಅದರ ಆಸಕ್ತಿಯೂ ಸಹ ಇರಲಿಲ್ಲ. DSS ಒಂದು ಇಂಡಿಪೆಂಡೆಂಟ್ ಮೂವ್ಮೆಂಟ್ ಆಗಿ ಇರಬೇಕು. ಸೊ DSS ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ಎನಿ ಪೊಲಿಟಿಕಲ್ ಪಾರ್ಟಿ, ಬಟ್
fight as an independent movement. But slowly they began to establish relationship with politicians. ಸೊ ರಾಜಕಾರಣಿಗಳ ಒಂದು ಅವರ ಒಂದು ಹೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಂಡು ದಲಿತರ ಒಂದು ಡಿಮಾಂಡ್ಸ್ಗೋಸ್ಕರ ಈ DSS ಆಕ್ಚುಲಿ ನಿಧಾನವಾಗಿ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡೋದು. ದೇವನೂರು ಮಹಾದೇವ ದೇವಯ್ಯನವರು ಜನತಾ ಪಾರ್ಟಿಗೆ ಮೊದಲಿಗೆ ಅವರು ಸಪೋರ್ಟ್ ಮಾಡಿದ್ರು. ಮತ್ತೆ ಸಿದ್ದಲಿಂಗಯ್ಯ ಅವರು ನಾಮಿನೇಟ್ ಆದ್ರು ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಇದು ಎಲೆಕ್ಷನ್ಸ್ ಫೈಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. DSS ಸಂಘದಿಂದ ಕೂಡ ಎಲೆಕ್ಷನ್ಸ್ಗೆ ನಿಂತುಕೊಂಡು ರಾಜಕೀಯ ಪಕ್ಷಗಳಲ್ಲಿ ಜಾಯಿನ್ ಆಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. 1991ರಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅವರು ಸಹ ಲೋಕಸಭಾ ಎಲೆಕ್ಷನ್ ಕೋಲಾರಿಂದ ಫೈಟ್ ಮಾಡಿ ಅವರು ಆಕ್ಚುಲಿ ವಿನ್ ಆಗ್ಲಿಲ್ಲ. ಆದ್ರೂ ಕೂಡ ಇದೊಂದು ಎಕ್ಸಾಂಪಲ್. ದೇ ಸ್ಟಾರ್ಟೆಡ್ ಪಾರ್ಟಿಸಿಪೇಟಿಂಗ್ ಇನ್ ಎಲೆಕ್ಷನ್ಸ್ ಅಂಡ್ ಸ್ಟಾರ್ಟೆಡ್ developing relationship with other politicians for the interests of the Dalits or sometimes own personal interests. So differences of opinion in ideology, leadership, organization, ಕೆಲವರು ಈ ರಾಜಕೀಯ ಪಕ್ಷಗಳೊಂದಿಗೆ ನಾವು ಸೇರಬಾರದು ಅನ್ನುವಂತಹ ಮನೋಭಾವನೆ, ಕೆಲವರಿಗೆ ಇಲ್ಲ ನಮಗೆ ಅವರ ಒಂದು ಸಪೋರ್ಟ್ ಬೇಕು ಅನ್ನೋ ಮನೋಭಾವನೆ ಇತ್ತು. ಹಾಗಾಗಿ ನಿಧಾನವಾಗಿ ಅವರ ಒಂದು ಕಲೆಕ್ಟಿವ್ ಸ್ಪಿರಿಟ್ ಅಂತ ಏನಿದೆ, ಅವರ ಒಂದು ಉದ್ದೇಶಕ್ಕೆ ಅದು ಕ್ಷೀಣಿಸ್ತಾ ಒಂದು ಸಂಘಟನೆಯು ಕೂಡ ಸಂಘಟನೆಯ ಚಟುವಟಿಕೆಗಳು ಕೂಡ ಕಡಿಮೆ ಆಗ್ತಾ ಬಂದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ DSS ಮೂವ್ಮೆಂಟ್, ದಲಿತ್ ಸಂಘರ್ಷ ಸಮಿತಿ ಮೂವ್ಮೆಂಟ್ ಇನ್ ಕರ್ನಾಟಕ.